ರೆಸಾರ್ಟ್ ಅಲ್ಲಿ ಕುತ್ಕೊಂಡು SIR ಬಗ್ಗೆ ಮಾತಾಡಕ್ಕೆ ಏನಕ್ಕೆ ಬೇಕು ಅಲ್ಲ ನೀವೇ ಹೇಳಿದ್ರಿ ಅವಶ್ಯಕತೆ ಇಲ್ಲ ಏನೇ ವಿಚಾರ ಮಾತಾಡಕ್ಕೂ ರೆಸಾರ್ಟ್ ಯಾಕೆ ಬೇಕು ನೋಡಿ ಮೇಡಮ್ SIR ಒಂದೇ ಅಲ್ಲ ಮೇಡಮ್ ಮುಂದಿನ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಸರ್ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ 6 ಮಂತ್ಸು ಪಕ್ಷದ ವತಿಯಿಂದ ಏನೇನು ಕಾರ್ಯಕ್ರಮ ಮಾಡ್ಕೋಬೇಕು ನಾವು ಮುಂದಿನ ದಿನಗಳಲ್ಲಿ ಯಾವ ಒಂದು ನಮ್ದೊಂದು ಸ್ಟ್ರಾಟಜಿ ಮಾಡೋಕ್ಕೆ ಒಂದು ಎಲ್ಲ ಪಕ್ಷದ ಶಾಸಕರನ್ನು MLCಗಳನ್ನು ಮತ್ತೆ MP ಗಳನ್ನು ಕರೆಸಿ ಒಂದು ಮಾತು ಮಾಡಬೇಡಿ ಅಂತ ಹೇಳ್ತಿಲ್ಲ ರೆಸಾರ್ಟ್ ಯಾಕೆ ಬೇಕು ಅದಕ್ಕೆ ಐಷಾರಾಮಿ ರೆಸಾರ್ಟ್ ಯಾಕೆ ಬೇಕು ಇಲ್ಲ ನೋಡಿ ಖರ್ಚೆಷ್ಟು ಏನಕ್ಕೆ ಬೇಕು ಅನ್ನೆಸರಿ ವೇಸ್ಟ್ ಅಲ್ವಾ ಅದು ನೋಡಿ ಇವಾಗ ಪಕ್ಷದ ಆಂತರಿಕ ಖರ್ಚು ಯಾಕೆ ನೋಡಿ ನಾವು ಬಡ ನಮ್ಮ ಪಕ್ಷ ಒಂದು ಬಡವಾಗಿದೆ ಅಲ್ಲ ನೋಡಿ ದೇಶದ ಶ್ರೀಮಂತ ಸಿಎಂ ರೀ ನಿಮ್ ಸಿಎಂ ಇದು ರಾಜ್ಯದ ಸಿಎಂ ಏನ್ ಹಿಂಗ್ ಹೇಳ್ತೀರಾ ನೀವು ನೋಡಿ ನಮ್ಮ ಸಿಎಂ ಅಲ್ಲ ನೋಡಿ ನಮ್ ಸಿಎಂ ನಿಮ್ ಸಿಎಂ ಎಲ್ಲ ಒಂದೇನೆ ಮೇಡಮ್ ರಾಜ್ಯದ ಸಿಎಂ ಅವರು ಪಕ್ಷದ ಅಭ್ಯರ್ಥಿ ಹೌದು ಮೇಡಮ್ ಆಬ್ವಿಯಸ್ಲಿ ಅವ್ರು ಹೇಳಿದಾರೆ ಅವರು ನೋಡಿ ಬೈ ಪ್ರೊಫೆಷನ್ ಬಿಸ್ನೆಸ್ ಮ್ಯಾನ್ ಅಂತಂದ್ರು ನೋಡಿ ಹೆಂಗ್ ಬಡ ಪಕ್ಷ ಆಗ್ತೀರಿ ನೋಡಿ ಆಬ್ವಿಯಸ್ಲಿ ಇವಾಗ ನಮ್ದು ಪಕ್ಷದ ಅವ್ರು ಹೇಳಿದಾರಪ್ಪ ಎಲ್ಲಿಂದಾದ್ರೂ ಆಗ್ಲಿ ಎಷ್ಟ್ ಸಾವಿರ ಆದ್ರೂ ಆಗ್ಲಿ ಐ ವಿಲ್ ಡೂ ಇಟ್ ಅಂತ ಹೇಳಿದಾರಲ್ಲ ಅವ್ರು ಅದನ್ನ ಹೆಂಗೆ ಬಡ ಪಕ್ಷ ಹೆಂಗ್ ಹೌದು ಆಬ್ವಿಯಸ್ಲಿ ನೋಡಿ ಮೇಡಮ್ ಇವಾಗ ಬಿಜೆಪಿ ತರ ಐಷಾರಾಮಿ ಕಟ್ಟಡಗಳು ಕಟ್ಟಿದೀವ ನಾವು ಇಲ್ಲ ನೋಡಿ ದೇಶ ಅಂತ ನೋಡಿ ಇರೋ ವಿಚಾರ ಹೇಳಿಲ್ಲ ಅಂದ್ರೆ ಮೋದಿ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನಿದ್ದೆ ಜನ ನಗ್ತಾ ಇರ್ತಾರೆ ಮೇಡಮ್ ನೋಡಿ SIR ಬಗ್ಗೆ ನಮ್ಮ ಸಮೀಲಾ ಸರ್ ಇದ್ದಾರೆ ಬಹಳ ಅವರು ವಿಚಾರವಂತರು ಎಲ್ಲ SIR ಬಗ್ಗೆ ಅಲ್ಲ ಒಂದ್ ಲೈನ್ ಹೇಳ್ಬಿಡ್ತೀನಿ ಇವರು ಗೃಹಲಕ್ಷ್ಮಿಗೆ SIR ಬೇಕು ಗೃಹ ಜೊತೆಗೆ SIR ಬೇಕು ಮತದಾರ ಪಟ್ಟಿ ಪರೀಕ್ಷೆಗೆ SIR ಬೇಡ ಆದ್ರೆ ರಾಜ್ಯದ ಉಲೇಮಾಗಳದೊಂದು ಸಂಘ ಇದೆ ಉಲೇಮಾಗಳವ್ರೊಂದು ಸಭೆ ಮಾಡಿ SIR ಗೆ ಅಲ್ಲ ನಾನು ಕಂಪ್ಲೀಟ್ ಅವರು ಒಪ್ಕೊಂಡಿದ್ದಾರೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಇಲ್ಲ ಏನಿಲ್ಲ ನಮ್ದು ಮಾಡ್ತಾ ಇರೋದು ಮತದಾರ ಪಟ್ಟಿ ಪರಿಷ್ಕರಣೆ ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ನಾನು ಉತ್ತರ ಕೊಡ್ತಾ ಇದ್ದೀನಿ ಉಲೇಮಾಗಳು ಒಂದು ಸಭೆ ಮಾಡಿದ್ದಾರೆ ಉಲೇಮಾಗಳ ಸಭೆನಲ್ಲಿ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ದಾಖಲೆಗಳನ್ನ ಇಟ್ಕೊಳ್ಳಿ ದಾಖಲೆಗಳನ್ನ ಇಟ್ಕೊಳ್ಳಿ ಮತ್ತೆ ಅವ್ರಿಗೆ ಸಹಕಾರ ಕೊಡಿ ಅಧಿಕಾರಿಗಳು ಬರ್ತಾರೆ ಸಹಕಾರಗಳು ಕೊಡಿ ನಿರ್ಲಕ್ಷ್ಯ ಮಾಡಬೇಡಿ ಅಲ್ಲ ಅವ್ರು ಹೇಳೋರೆ ಇವ್ರು ಹೇಳ್ತಾರೆ ಇನ್ನೊಂದ್ಸಲಿ ಮಾತಾಡೋಣ SIR ಡಿಬೇಟ್ಗೆ ಸರ್ ಇಲ್ಲಿ ಇನ್ನೊಂದು ಪ್ರಶ್ನೆ ಸರ್ ಈಗ JDS BJP ಮೈತ್ರಿ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಇದ್ರಲ್ಲಿ ಗೊತ್ತಾಗುತ್ತೆ ರಿಸಲ್ಟ್ ಅಲ್ಲಿ ಅಂತ ಹೇಳ್ತೀವಿ ಇನ್ನೊಂದು ಅರ್ಧ ಗಂಟೆಲಿ ಗೊತ್ತಾಗುತ್ತೆ ಸರ್ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರೋದು ಕೂಡ ಕಾಂಗ್ರೆಸ್ಗೆ ಒಂದು ಪ್ರತಿಷ್ಠೆ ಸರ್ ಅದರಲ್ಲೂ DK ಶಿವಕುಮಾರ್ ಆಪ್ತರಲ್ಲಿ ಗುರುತಿಸ್ಕೊಂಡಿರೋ ವಿನಯ್ ಕಾರ್ತಿಕ್ನ ಗೆಲ್ಲಿಸ್ಬೇಕು ಅಂತಾನೆ ಇಷ್ಟೆಲ್ಲ ಸರ್ಕಸ್ ನಡೀತಾ ಇರೋದು ಮಾಡಿದ್ದು ಇವರು ರೆಸಾರ್ಟ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ದು ತಂತ್ರ ಮಾಡಿದ್ದು ಅಲ್ಲಿಗೆ STS ನ ಕರ್ಸ್ಕೊಂಡಿದ್ದು ಹೆಬ್ಬಾರ್ನ ಕರ್ಸ್ಕೊಂಡಿದ್ದು ಅಲ್ಲಿ ಬಾರ್ಟರ್ ಸಿಸ್ಟಮ್ ತರ ನಮಗೆ ಓಟ್ ಕೊಡಿ ನಾವು ನಿಮಗೆ ಅನುದಾನ ಕೊಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿರೋದು ಇದೆಲ್ಲವೂ ಅದೇ ಇದ್ರಲ್ಲಿ ನಡೆದಿರೋದು ಏನ್ ಹೇಳ್ತೀರಿ ಸರ್ 100% ಬಗ್ಗೆ ಸತ್ಯ ಅದರಲ್ಲೇನು ಇದಿಲ್ಲ ಏನು ಸುಳ್ಳೇನಿಲ್ಲ ಅಲ್ಲಿ ತಮ್ಮ ಬಲಗೈ ಬಂಟನನ್ನ ಗೆಲ್ಲಿಸ್ಕೋಬೇಕು ಜೊತೆಗೆ ತಾನು ಮುಖ್ಯಮಂತ್ರಿ ಆದ ಬಳಿಕ DK ಶಿವಕುಮಾರ್ ಅವರು ಚಾಣಾಕ್ಷರು ಈ ಚುನಾವಣೆಯನ್ನ ನಾನು 5ನೇ ಕ್ಯಾಂಡಿಡೇಟ್ ಗೆಲ್ಲೋದ್ರ ಮೂಲಕ ನಾನೊಬ್ಬ ಒಳ್ಳೆ ಬುದ್ಧಿವಂತ ಸ್ಟ್ರಾಟಜಿಸ್ಟ್ ನಾನು ಅದರಲ್ಲಿ ಗೆದ್ಕೊಂಡು ಬಂದೆ ಅನ್ನೋ ಸಂದೇಶನ ನಾನು ಸಾರಬೇಕು ಮತ್ತು ಕುಮಾರಸ್ವಾಮಿ ಅವರು ಹಳೆ ಮೈಸೂರು ಬೆಲ್ಟ್ ಅಲ್ಲಿ ಏನ್ ಮಾಡಿದ್ರು ಕೂಡ ನಾನು ಒಬ್ಬ ಪ್ರಭಾವಿ ನಾಯಕನಾಗಿ ನಾನು ಉಳ್ಕೊಂಡಿದ್ದೀನಿ ಅನ್ನೋ ಸಂದೇಶವನ್ನು ಕೊಡ್ಬೇಕು ಅನ್ನೋದು ಮುಖ್ಯಮಂತ್ರಿಗಳ ಪ್ರಯತ್ನ ಕುಮಾರಸ್ವಾಮಿ ಅವರು ಕೂಡ 3ನೇ ಕ್ಯಾಂಡಿಡೇಟ್ ಹಾಕಿ ಅದಕ್ಕೆ ಆಸ್ಪದನ ಮಾಡ್ಕೊಟ್ರು ಅದೇನೋ ಬರೀ CM ಮಾತ್ರ ಹಂಗ್ ಮಾಡಿದ್ರು ಅಂತ ನಾವ್ ಹೇಳೋದಕ್ ಆಗೋದಿಲ್ಲ ಇದು ಆ ಇಬ್ರು ಕ್ಯಾಂಡಿಡೇಟ್ಗಳು ನೆಪ ಇದು ಈಗ ನಡೆದದ್ದು ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಇದು ಈ ಮಟ್ಟದ ಜಟಾಪಟಿ ಬೇಕಿರ್ಲಿಲ್ವೇನೋ ಅಂತ ನಮಗೆ ಅನ್ಸುತ್ತೆ ಆದ್ರೆ ಇದರ ಪರಿಣಾಮ ಆಡಳಿತಾರೂಢ ಸರ್ಕಾರದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಒಂದ್ ವೇಳೆ ಅಫಿಷಿಯಲ್ ಕ್ಯಾಂಡಿಡೇಟ್ ಸೋತೋದ್ರೆ ಆಗುತ್ತೆ ಅನ್ನೋದು ನಿಜ ಅಂತಹ ಲಕ್ಷಣ ನಮಗೇನು ಇಲ್ಲಿ ಕಾಣಿಸ್ತಾ ಇಲ್ಲ ಆ ತರದ ಸೂಚನೆ ಈ ಚುನಾವಣೆಯ ವೋಟಿಂಗ್ ಪ್ಯಾಟರ್ನ್ ನೋಡಿದಾಗ ನಮಗೆ ಅನ್ನಿಸ್ತಿರ್ಲಿಲ್ಲ ಅದ್ರ ಬದಲಿಗೆ ಪ್ರತಿಪಕ್ಷಗಳ ಮೇಲೆನೆ ಈ ಚುನಾವಣೆಯ ಫಲಿತಾಂಶ ಹೀಗಿದನ್ನ ನಾವು ಕನ್ಸಿಡರ್ ಮಾಡ್ಬೋದಾ ಸಮೀವುಲ್ಲಾ ಸರ್ ಅಂದ್ರೆ ಒಂದು ಈ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಗೆಲುವು ಅಥವಾ ಸೋಲು ಮುಂಬರುವಂತಹ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಆಡಳಿತ ಪಕ್ಷದ ಮೇಲೆ ಬೀರುವಂತಹ ಒಂದಷ್ಟು ಪ್ರಭಾವಗಳು ಅದರ ಜೊತೆಗೆ
ನೀವು ಹೇಳ್ದಂಗೆ ಮೈತ್ರಿ ಪಕ್ಷಗಳ ಒಂದು ಮೈತ್ರಿ ಎಷ್ಟು ಮಟ್ಟಿಗಿದೆ ಇದ್ರಲ್ಲಿ ಅನ್ನೋದು ನೆಕ್ಸ್ಟ್ ಅವರು ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆ ಯಾವ ರೀತಿ ಹೋಗ್ಬೋದು, ಜೊತೆಲಿ ಹೋಗ್ತಾರೋ ಇಲ್ಲ ನಾನು ಪೂರ್ವ ಪಶ್ಚಿಮಕ್ಕೆ ಹೋಗ್ತಾರೋ ಏನ್ ಮಾಡ್ತಾರೆ ಅನ್ನೋದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ಸುತ್ತೆ ಸರ್. ಗೊತ್ತಾಗುತ್ತೆ, ಈ ಮೈತ್ರಿಯ ಮೇಲೆನೆ ಪರಿಣಾಮ, ಇದು ಮೈತ್ರಿ ಮೇಲೆನೆ ಪರಿಣಾಮ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು. ಆಮೇಲೆ ಎರಡನೇದು, ಒಂದು ವೇಳೆ JDS ಶೇಕ್ ಆಯ್ತು ಅಂತ ತಿಳ್ಕೊಳ್ಳಿ, ಅಡ್ಡ ಮತದ ಒಂದು ವೇಳೆ ಇತ್ತು ಅಂತ ಟೈಮಲ್ಲಿ ರೂಲಿಂಗ್ ಪಾರ್ಟಿಗೂ ಕೂಡ ಈ JDS ವೀಕ್ ಆಗ್ತಿದೆ, ಇನ್ನು ಆ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದಕ್ಕೆ, ಆ ಪಕ್ಷದಿಂದ ತನ್ನ ಕಡೆ ಸೆಳ್ಕೊಳ್ಳೋದಕ್ಕೆ ಅವರಿಗೂ ಅನುಕೂಲ ಆಗುತ್ತೆ. ಅವ್ರು ಸ್ಟೇಟ್ಮೆಂಟೇ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್, ಜನತಾ ಪರಿವಾರದ ನಾಯಕರಿಗೆ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಬಾಗ್ಲು ಸದಾ ತೆಗೆದಿದೆ ಅಂತ. ಅಲ್ಲ, ಅದನ್ನ ಬಹಳ ಸಲ ಹೇಳಿದ್ದಾರೆ ಸರ್. ಇನ್ಫ್ಯಾಕ್ಟ್ ಅವರು DCM ಆಗಿದಾಗ್ಲೂ ಹೇಳಿದ್ರು, ನಮ್ ಪಕ್ಷಕ್ಕೆ ಬರೋರನ್ನ ನಾವು ವೆಲ್ಕಮ್ ಮಾಡ್ತೀವಿ ಅಂತಾನೆ ಹೇಳಿದ್ರು. ಆಪರೇಷನ್ ಹೇಳಿದ್ದಾರೆ. ಹೀಗಾಗಿ ಅಂತದೊಂದು ಪ್ರಯತ್ನಕ್ಕೆ ಓಲ್ಡ್ ಮೈಸೂರಲ್ಲಿ JDS ಪ್ರಾಬಲ್ಯವನ್ನ ಕುಗ್ಗಿ, ನಾನು ಒಂದ್ ಮಾತು ಹೇಳ್ತೀನಲ್ಲ ಸರ್, ಜಯದೇವ್ ಅವ್ರು ಹೇಳ್ತಾ ಇದ್ರು ಆಪರೇಷನ್ ಹಸ್ತ ಮಾಡಕ್ ರೆಡಿ ಇದಾರೆ ಅಂತ. JDS ಇದೇ ತರ ಒಂದೊಂದು ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನ ತೋರಿಸ್ತಾ ಇದ್ರೆ ಯಾರು ಆಪರೇಷನ್ ಮಾಡೋದ್ ಅವಶ್ಯಕತೆ ಇಲ್ಲ, ಉಸಿರಾಡೋದಕ್ಕೆ ಅವರೇ ಐಸಿ ಹುಡ್ಕೊಂಡು ಹೋಗ್ತಾರ. ಅಲ್ಲ, ಅವರೇ ಆಸ್ಪತ್ರೆ ಹುಡ್ಕೊಂಡು ಹೋಗ್ತಾರೆ ಉಸಿರಾಡೋದಕ್ಕೆ. ಯಾರ್ರೀ ಮುಳುಗೋ ದೋಣಿಲಿ ಯಾರಾದ್ರೂ ಇರಕ್ ಇಷ್ಟಪಡ್ತೀರಾ? ಯಾರು ಇಷ್ಟಪಡ್ತಾರೆ ಸರ್? ಮುಳುಗೋ ದೋಣಿಲಿ ಇರಕ್ ಯಾರು ಇಷ್ಟಪಡ್ತಾರೆ? ಅದ್ರಲ್ಲೂ ರಾಜಕಾರಣಿಗಳು, ನೀವುಗಳು. ಅಂದ್ರೆ ಕಾಂಗ್ರೆಸ್ ಅವ್ರು ಮಾಡಿದ್ರೆ ವೈಟ್ ಪೇಪರ್, ಬೇರೆ ಪಕ್ಷದವ್ರು ಮಾಡಿದ್ರೆ ಬ್ಲಾಕ್ ಪೇಪರ್ ಅಂತ. ನೀವೇ ಹೇಳಿದ್ರಲ್ಲ, ಅದು ಸೇರ್ಪಡೆ ಆಗಿದ್ದು ಅಂತ. ಇದು ಸೇರ್ಪಡೆ ಬೇರೆ, ಆಪರೇಷನ್ ಹಸ್ತ ಬೇರೆ. ಸೇರ್ಪಡೆಗಳನ್ನ ಯಾಕೆ ಮುಂಬೈಯಲ್ಲಿ 15 ದಿವಸ ಇದು ಹೋಟ್ಲಲ್ಲಿ ಕೂಡ ಹಾಕೊಂಡು ಕೂತಿದ್ರು? ಇದೇ DK ಶಿವಕುಮಾರ್ ಅವರು ಮಳೆ ಬರ್ತಿದ್ರು, ಹೋಟ್ಲು ಮುಂದೆ ಛತ್ರಿ ಇಟ್ಕೊಂಡು ನಿಂತಿದ್ರು. ಇದೇ MLA ಎಲ್ಲ MLA ತುಂಬ್ಕೊಂಡು ಹೋಗಿದ್ರಲ್ಲ, ಇದು ಚಾರ್ಟೆಡ್ ದೇಶದಲ್ಲಿ ಯಾರ ಇದು ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಬುಡಮೇಲು ಮಾಡ್ತಿದೆ ಅಂದ್ರೆ ಅದು ನರೇಂದ್ರ ಮೋದಿ, ಅಮಿತ್ ಶಾ, ಬಿಜೆಪಿ. ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ನಾವು ಮಾತಾಡ್ಬೇಕು ಅದ್ರ ಬಗ್ಗೆ. ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಸರ್, ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಪಕ್ಷ ಆಗ್ಲಿ ರಾಜಕೀಯದಲ್ಲಿ ಕುದುರೆ ವ್ಯಾಪಾರ ಮಾಡ್ತಿರಲ್ಲ. ಜನ ಕೊಟ್ಟಿರುವಂತ ಮತಗಳನ್ನ, ಜನ ಕೊಟ್ಟಿರೋ ಓಟಲ್ಲಿ ಗೆದ್ದು ಜನಗಳಿಗೆ ಮೋಸ ಮಾಡಿ ನಿಮ್ ಕುದುರೆ ವ್ಯಾಪಾರಕ್ಕೆ, ನಿಮ್ ಸ್ವಾರ್ಥಗಳಿಗೋಸ್ಕರ ನೀವು ಆ ಮತಗಳನ್ನ ಆ ಜನರಿಗೆ ಮೋಸ ಮಾಡ್ತಿರಲ್ಲ, ಅದಕ್ಕಿಂತ ಹೀನವಾದಂತ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಮತ್ತೆ ಆತ್ಮಸಾಕ್ಷಿನ ಕೊಂದು ನೀವು, ನಿಮ್ಗಳಿಗೆ ಆತ್ಮನೇ ಇಲ್ಲ ಅಂತ ಅನ್ಕೊಳ್ಬೇಕು ಅಂತವ್ರು ಇದಾರಲ್ಲ, ಅಂತ ಕೆಲಸ ಮಾಡಿರೋರು ಇದಿರಲ್ಲ, ನೀವು ಬಹಳಷ್ಟು ಜನ ಇದಾರೆ, ಒಬ್ರು ಇಬ್ರು ಅಂತಲ್ಲ, ಆತ್ಮಗಳನ್ನ ಕೊಂದು ಹೋದವರು ಅಂತಾನೆ ಹೇಳ್ಬೇಕು. ಅದು ಯಾರಾದ್ರೂ ಯಾವ ಪಕ್ಷದಾದ್ರೂ ಆಗಿರ್ಲಿ. ನಾನು ಕಾಂಗ್ರೆಸ್ನವರಲ್ಲಿ ಗುರುತಿಸಿದ ವಿಶೇಷವಾಗಿ ಏನಂದ್ರೆ 3 ಪದ ಉಪಯೋಗಿಸ್ತಾರೆ. ಒಂದು ಸಂವಿಧಾನ, ಎರಡನೇದು ಪ್ರಜಾಪ್ರಭುತ್ವ, ಮೂರದು ವಾಕ್ ಸ್ವಾತಂತ್ರ್ಯ ಅಂತ. ಅವ್ರು ಹೇಳೋದು ಈ 3 ಪದಗಳು. ಅನುಸರಿಸೋದು ಹೇಗೆ ಅಂದ್ರೆ ಸಂವಿಧಾನ ಅವರೊಬ್ಬರಿಗೆ ಗುತ್ತಿಗೆ ಇರೋ ತರ, ವಾಕ್ ಸ್ವಾತಂತ್ರ್ಯ ಬೇರೆಯವರು ಯಾರು ಮಾತಾಡಬಾರ್ದು. ಪ್ರಜಾಪ್ರಭುತ್ವ ಇವ್ರು ಮಾಡಿದ್ ಮಾತ್ರ ಪ್ರಜಾಪ್ರಭುತ್ವ. ಈ ಧಾಟಿನ ಅನುಸರಿಸೆ 22 ರಾಜ್ಯಗಳಲ್ಲಿ ಕಳ್ಕೊಂಡವ್ರೆ. ಇನ್ನೊಂದು ಬುದ್ಧಿ ಬಂದಿಲ್ಲ. ನಾನು ಇನ್ನು ಮುಂದುವರೆದು ಹೇಳ್ತೀನಿ. ನಿಜವಾದ ಸಂವಿಧಾನ ನಾನು ಹೇಳ್ತೀನಿ, ನಿಜವಾದ ಸಂವಿಧಾನದ ಪುಸ್ತಕ ಇಷ್ಟಗಲದಲ್ಲಿ ಇರೋದಿಲ್ಲ, ಇಷ್ಟಗಲದಲ್ಲಿದೆ. ನಾನು ಕನ್ನಡ ನೋಡಿದ್ದೀನಿ, ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಇದೆ. ಕೈಯಲ್ಲಿ ಎತ್ತಕ್ಕಾಗಲ್ಲ ಸಂವಿಧಾನ ಸರ್. ಅದನ್ನ ಟೆಂಪರೇಚರ್ ಅಲ್ಲಿ ಇಟ್ಟಿದ್ದಾರೆ ಪುಸ್ತಕನ, ಹೊರಗಡೆ ಎಲ್ಲೂ ಬರಲ್ಲ. ಇಷ್ಟು ದೊಡ್ಡದಿದೆ ಪುಸ್ತಕ. 22 ರಾಜ್ಯ ಕಳ್ಕೊಂಡ್ರು. ಅದು ರಾಹುಲ್ ಗಾಂಧಿ ಅವರ ಅತಿ ಬುದ್ಧಿವಂತಿಕೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಅದ್ರಲ್ಲಿ ನಾನೇನ್ ಮಾತಾಡಕ್ಕೆ ಏನಿಲ್ಲ, ಅದು ಓಪನ್ ಸೀಕ್ರೆಟ್. ಅದು ನೀವು ಅಲ್ಲರಿ, ಆಡಳಿತದಲ್ಲಿ ರಾಜ್ಯ ಕಳ್ಕೊಂಡ್ರಲ್ಲ, ಯಾಕೆ ನೀವು? ಮೇಡಮ್, ರಾಜಕಾರಣದಲ್ಲಿ ಏರುಪೇರು ಸಹಜ. ರಾಜ್ಯದ ರಾಜಕಾರಣದಲ್ಲಿ 28ಕ್ಕೆ ಬರೋದೇ ನಾವೇ, ಕ್ಲಿಯರ್ ಅದು. ಹಂಗಾಗಿ ಕಾಂಗ್ರೆಸ್ ಅವ್ರಿಗೆ ಎಲ್ಲಿ ಬಿಜೆಪಿ JDS ಅವ್ರು ಇಬ್ರು ಒಟ್ಟಾಗಿದ್ದಾರೋ ಅವ್ರ ಮಧ್ಯೆ ಬಿರುಕು ಮಾಡೋಣ, ಅವ್ರ ಮಧ್ಯೆ ಗ್ಯಾಪ್ ಕೊಡೋಣ, ಈ ಪ್ರಯತ್ನ ಕಾಂಗ್ರೆಸ್ ಇವತ್ತಿಂದ ಶುರು ಮಾಡಿದ್ದಾರೆ ಅಂತ ಕಾಣ್ತಾ ಇದೆ. ನೋಡಿ, ಇಂಡಿಪೆಂಡೆಂಟ್ ಬಾಡಿ ಎಲೆಕ್ಷನ್ ಕಮಿಷನ್ ಯಾವಾಗ ದೇಶದಲ್ಲಿ ಮಲಗ್ಬಿಟ್ಟಿದೆಯೋ
ಇಂಡಿಪೆಂಡೆಂಟ್ ಎಲೆಕ್ಷನ್ ಅನ್ನೋದನ್ನ ಮೋದಿ ಎಲೆಕ್ಷನ್ ಬಾಡಿ ಅಂತ ಇಟ್ಕೊಂಡು ಇವರು ಎಲ್ಲ ರಾಜ್ಯದಲ್ಲೂ ಎಲೆಕ್ಷನ್ ಫೇಸ್ ಮಾಡ್ತಾರೆ. ಇಲ್ಲ ಒಂದು SIR ಉಪಯೋಗಿಸೋದು, ಇಲ್ಲ ಆ ಜ್ಞಾನೇಶ್ ಕುಮಾರ್ನ ಜೋಬ್ಗೆ ಹಾಕೊಳ್ಳೋದು. ಅವ್ರನ್ನ ಬಿಟ್ಬಿಟ್ಟು ಇವರು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಮಾಡಲಿ. ರಾಜ್ಯದ ಜನ, ದೇಶದ ಮೋದಿಗೆ, ನರೇಂದ್ರ ಮೋದಿಗೆ, ಅಮಿತ್ ಶಾಗೆ ಪಾಠ ತಮಿಳುನಾಡಲ್ಲಿ ಹೆಂಗೆ ಏನಾಯ್ತು ಮಾತಾಡ್ಬೇಕಾದ್ರೆ ನೋಡಿ, ನೀವು ಮಾತಾಡಲ್ಲ ನಿಜ ಹೇಳ್ಬೇಕಲ್ಲ ಜನಕ್ಕೆ. ನೀವು ಮಾಡುತ್ತಿರುವ ಮಾಡ್ತೀರಾ ಅನಾಚಾರ ಸಮೀವುಲ್ಲಾ ಸರ್ ಏನ್ ಗೊತ್ತಾ, ಎಲ್ರೂ ಅವ್ರೆ. ನನಗೆ ಯಾಕೋ ಇವತ್ತು ಬಹಳ ನಗು ಬರ್ತಾ ಇದೆ. ಎಲ್ರೂ ಕಳ್ರೆ. ಇವ್ರು ಗೆದ್ದಿದ್ದ ಜಾಗದಲ್ಲಿ ಅವ್ರು ಇವಾಗ ಕಾಂಗ್ರೆಸ್ 135 ಸೀಟ್ ತಗೊಳ್ತಲ್ಲ ಸರ್ ಇಲ್ಲಿ ಕರ್ನಾಟಕದಲ್ಲಿ. ಹಂಗಂದ್ರೆ ಇಲ್ಲಿ EVM ಸರಿಯಾಗಿದೆ. ಒಂದ್ ನಿಮಿಷ ನೋಡಿ, ಒಂದೊಂದು ಸಂಸ್ಥೆಗಳನ್ನು ಹೆಂಗೆ ಬುಡಮೇಲು ಮಾಡಿ ತೆಗೆದಿದ್ದಾರೆ. ಇವತ್ತು ಒಂದು 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 ವಿದ್ಯಾರ್ಥಿ ನೇಣು ಹಾಕೊಂಡಿದ್ದಾರೆ ಈ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದ್ರಿಂದ. ಈ ಚುನಾವಣೆಯ ಫಲಿತಾಂಶ ಪ್ರತಿಪಕ್ಷ ರಾಜಕಾರಣದ ಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ಸಿಗೆ ಪರ್ಯಾಯ ಶಕ್ತಿಗಳ ವಿಚಾರದಲ್ಲಿ ಒಂದು ದೊಡ್ಡ ಬದಲಾವಣೆಗಳು ಕೂಡ ಅಥವಾ ಹೊಸ ರೀತಿಯ ಚಿಂತನೆಗೂ ಕೂಡ ಕಾರಣ ಆಗಬಹುದು. ಮತ್ತು ಬಿಜೆಪಿ ಮತ್ತು JDS ನ ಮೈತ್ರಿ ಎಷ್ಟು ಮಟ್ಟಿಗೆ ಗಟ್ಟಿ ಇದೆ ಅನ್ನೋದ್ರ ಬಗ್ಗೆ ಬರುವ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಇದು ಈ ಚುನಾವಣೆಯ ಫಲಿತಾಂಶ ಕಾರಣ ಆಗ್ಬಹುದು ಅಂತ ಅನ್ಸುತ್ತೆ. ಸರ್ ಇನ್ನೇನ್ ಹೆಚ್ಚಿನ ದಿನ ಏನು ಅವಶ್ಯಕತೆ ಇಲ್ಲ ಸಮೀವುಲ್ಲಾ ಸರ್. ಕೆಲವೇ ದಿನಗಳಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಯ ಬಂಡವಾಳ ಹೊರಗೆ ಬರುತ್ತೆ. ಈಗ ಆಲ್ರೆಡಿ ಹಲವು ಸಂದರ್ಭಗಳಲ್ಲಿ ಗೊತ್ತಾಗಿದೆ ಇವರು ಎಷ್ಟು ಒಗ್ಗಟ್ಟಾಗಿದ್ದಾರೆ, ಏನೇನ್ ಮಾಡಿದ್ದಾರೆ ಅನ್ನೋ ಹಲವು ಸಂದರ್ಭಗಳಲ್ಲಿ ಗೊತ್ತಾಗಿದೆ. ಮತ್ತೆ ಇನ್ನೊಂದು ಏನ್ ಗೊತ್ತಾ ಸರ್, ಒಡೆದೋಗಿರೋ ಕನ್ನಡಿನ ನೀವು ಎಸ್ಸಲ್ಲಿ ಗಮ್ಮ ಕಣ್ಸಿದ್ರು ಅದು ಮತ್ತೆ ಮತ್ತೆ ಒಡೆದೋಗುತ್ತೆ ಸರ್. ಅದು ನೀನ್ ಏನು ಮಾಡಕ್ಕಾಗಲ್ಲ, ಟ್ಯಾಪೆ ಹಚ್ಕೊಂಡು ಓಡಾಡ್ಬೇಕು ಅಷ್ಟೇ. ಇವ್ರು ಬಿಟ್ರೆ ಅಲ್ಲ, ಅದು ಒಡೆದೋಗಿದೆ ಅಂತ ಮಾಧ್ಯಮದವ್ರು ಹೇಳಕ್ ಶುರು ಮಾಡ್ಬಿಟ್ಟವ್ರ ಅಂತ. ಅಲ್ಲರಿ, ಹೊಡೆದೋಗಕ್ಕಿಂತ ಮುಂಚೆ ಹೊಡಿಬೇಕು ಅನ್ನೋ ಉದ್ದೇಶ ಬೇರೆ. ಕಾಂಗ್ರೆಸ್ ಹೊಡೆದೋಗಿದೆ ಅಂತ ಏನಾದ್ರೂ ಗೊತ್ತಾಗುತ್ತಲ್ಲ. ಈಗ ಪರಿಷತ್ ಚುನಾವಣೆಯಲ್ಲಿ JDS ಅಭ್ಯರ್ಥಿಗೆ ಸೋಲು. ಐ ರಿಪೀಟ್, ಪರಿಷತ್ ಚುನಾವಣೆಯಲ್ಲಿ JDS ಅಭ್ಯರ್ಥಿಗೆ ಸೋಲು. JDS ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳಿದ್ರು. ಇವತ್ತು ಚುನಾವಣೆ ನಡೀತು, ಕೌಂಟಿಂಗು ಆಯ್ತು. ಪರಿಷತ್ ಚುನಾವಣೆಯಲ್ಲಿ JDS ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಗೋವಿಂದ ರಾಜು ಸಿಕ್ಕಿದ್ದು ಕೇವಲ 14 ಮತಗಳು ಮಾತ್ರ. ಕೇವಲ 14 ಮತಗಳು ಮಾತ್ರ. ಬಿಜೆಪಿಯ ಚಾಣಾಕ್ಷತನ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೀತು. JDS ಅಭ್ಯರ್ಥಿ ಗೋವಿಂದ ರಾಜು 14 ಮತಗಳನ್ನ ಪಡ್ಕೊಂಡಿದ್ರು. 4ರಿಂದ ಅಡ್ಡ ಮತದಾನ ಪರಿಷತ್ ಚುನಾವಣೆಯಲ್ಲಿ. ಪರಿಷತ್ ಚುನಾವಣೆಯಲ್ಲಿ JDS ಅಭ್ಯರ್ಥಿಗೆ ಸೋಲು. 4ರಿಂದ ಅಡ್ಡ ಮತದಾನ. ಕೇವಲ 14 ಮತಗಳನ್ನ ಮಾತ್ರ JDS ಅಭ್ಯರ್ಥಿ ಪಡ್ಕೊಂಡಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 8 ಮಂದಿ ಅಭ್ಯರ್ಥಿ ಇದ್ರು. JDS ಅಭ್ಯರ್ಥಿ ಗೋವಿಂದ ರಾಜು ಕೇವಲ 14 ಮತಗಳನ್ನ ಪಡ್ಕೊಂಡಿದ್ದಾರೆ. 4 ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಇಲ್ಲಿ ಕೇವಲ 14 ಮತಗಳನ್ನ ಮಾತ್ರ ಪಡ್ಕೊಂಡಿದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಅವರು ಅವರ ಒಂದು ಹಿತಾಸಕ್ತಿಗೋ ಅಥವಾ ಅವರ ಪ್ರತಿಷ್ಠೆಗೋ ಯಾರನ್ನೋ ಇಲ್ಲಿ ಕುರಿ ಮಾಡ್ದಂಗಾಯ್ತು. ಪರಿಷತ್ ಚುನಾವಣೆಯಲ್ಲಿ JDS ಅಭ್ಯರ್ಥಿ ಕೇವಲ 14 ಮತಗಳನ್ನು ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಜಯಭೇರಿಯನ್ನ ಬಾರಿಸಿದ್ದಾರೆ. 32 ಮತಗಳನ್ನ ಪಡೆದು ಭರ್ಜರಿ ಜಯ ಗಳಿಸಿದ್ದಾರೆ ವಿನಯ್. ಕಾಂಗ್ರೆಸ್ ತನ್ನ 5 ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. 32 ಮತಗಳನ್ನ ಪಡೆದು ಭರ್ಜರಿ ಜಯ ಗಳಿಸಿದ್ದಾರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ. ಮಿನಿಮಮ್ ಗಿಂತನೂ ಹೆಚ್ಚಿನ ಮತವನ್ನ ಪಡ್ಕೊಂಡಿದ್ದಾರೆ. ಬಿಜೆಪಿಯ 3, JDSನ 3 ಅಡ್ಡ ಮತದಾನ ಮಾಡಿದ್ದಾರೆ. ಬಿಜೆಪಿಯ 3, ಐ ರಿಪೀಟ್, ಬಿಜೆಪಿಯ 3, JDSನ 3 ಜನ ಅಡ್ಡ ಮತದಾನ ಮಾಡಿದ್ರಿಂದ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಜಯಭೇರಿಯನ್ನ ಬಾರಿಸಿದ್ದಾರೆ 32 ಮತಗಳನ್ನ ಪಡೆದುಕೊಂಡು. ಬಿಜೆಪಿಯ 3 ಜನ, JDSನ 3 ಜನ ಅಡ್ಡ ಮತದಾನ ಮಾಡಿರೋದು ಬಹಳ 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 ಕ್ಲಿಯರ್ ಆಗಿದೆ.
ಒಟ್ಟು 6 ಶಾಸಕರ ಅಡ್ಡ ಮತದಾನ ಕಾಂಗ್ರೆಸ್ಗೆ ವರದಾನ ಆಗಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಭರ್ಜರಿ ಜಯವನ್ನ ಗಳಿಸಿದ್ದಾರೆ. 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಸಿಎಂ ಆದ ನಂತರ ಎದುರಿಸಿದಂತಹ ಮೊದಲ ಚುನಾವಣೆ ಗೆಲುವನ್ನ ಪಡ್ಕೊಂಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಜೆಡಿಎಸ್ಗೆ ತೀವ್ರ ಮುಖಭಂಗ. ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ಸ್ವಪಕ್ಷದ ಮೇಲೆ ಜೆಡಿಎಸ್ನ ಮೇಲೆ ತಮ್ಮ ಶಾಸಕರಿಗೆ ಯಾವ ರೀತಿ ಒಪಿನಿಯನ್ ಇದೆ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯತ್ನಾಳ್ ಓಟು ಕೂಡ ಡೌಟ್ ಅಲ್ಲೇ ಇದೆ ನನಗೆ. ಕ್ಲಿಯರ್ ಆಗಿ ಹೇಳಿರೋದು ಸ್ಟ್ರಾಟಜಿ ಇರ್ಬೋದು, ಡೌಟ್ ಬರಬಾರ್ದು ಅಂತ ಮುಂಚೆನೆ ಹೇಳಿರ್ಬೋದು. ಹೂವಿಲ್ ಏನು ಹೇಳಕ್ಕಾಗಲ್ಲ ರೀ, ನೀವು ಆತರ ಹೇಳಕ್ಕೆ ಆಗಲ್ಲ. ಎಸ್ ಸಮೀವುಲ್ಲಾ ಸರ್, ಇಟ್ ಇಸ್ ವೆರಿ ಕ್ಲಿಯರ್. ಜೆಡಿಎಸ್ ನ ಅಭ್ಯರ್ಥಿ ಸೋಲಾಗಿದೆ. 6 ಜನ ಅಡ್ಡ ಮತದಾನ ಮಾಡಿದ್ದಾರೆ ಸರ್. ಬಿಜೆಪಿ 3 ಜನ, ಜೆಡಿಎಸ್ ನ 3 ಜನ. ಇಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಸರ್ ಮೈತ್ರಿಯ ವ್ಯಾಲ್ಯೂ ಎಷ್ಟು ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಇನ್ನೊಂದು ಸ್ವಪಕ್ಷದ ಮೇಲೆ ಈಗ ಬಿಜೆಪಿ ಬಿಡಿ, ಎಸ್ ಟಿ ಸೋಮಶೇಖರ್ ಹೆಬ್ಬಾರಿ ಇನ್ನೊಂದು ಓಟು ನನಗೇನೋ ಯತ್ನಾಳ್ ಅವ್ರ ಮೇಲೆ ಡೌಟ್ ಇದೆ, ಸೇಫ್ ಗೇಮ್ ಮಾಡಿದ್ರ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಜೆಡಿಎಸ್ ನಲ್ಲಿ ಸ್ವಪಕ್ಷದಲ್ಲಿರೋರಿಗೆ ಎಷ್ಟು ಮಟ್ಟಿಗೆ ತಮ್ಮ ಪಕ್ಷದ ಮೇಲೆ ಅಭಿಮಾನ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸರ್. ಇಲ್ಲ, ಒಂದು ನೀವು ಹೇಳಿದ್ರಿ 15 ಓಟು, ಜೆಡಿಎಸ್ 15 ಓಟು, 18ರಲ್ಲಿ ಬಿದ್ದಿರೋದು 14. ಓಕೆ, 4 ಅಡ್ಡ ಮತದಾನ ಆಗಿದೆ ಜೆಡಿಎಸ್ ಸರ್. ಒಂದು ತಿರಸ್ಕೃತ ಆಗಿದೆಯಲ್ಲ ಸರ್? ಒಂದು ತಿರಸ್ಕೃತ ಆಗಿದೆ. ಅದು ಯಾರ್ದಾಗಿದೆಯೋ ಒಂದು ಆಯ್ತು, 3 ಅಡ್ಡ ಮತದಾನ ಆಗಿದೆ ಅಂತ ತಿಳ್ಕೊಳ್ಳೋಣ. ತಿರಸ್ಕೃತ ಆಗಿರೋದು ಯಾರ್ದಾಗಿದೆ ಅಂತ ಗೊತ್ತಿಲ್ಲ, ಆಯ್ತಾ. ಈ ಬಿಜೆಪಿ ಎಕ್ಸೆಸ್ ಓಟು ಟ್ರಾನ್ಸ್ಫರ್ ಆಗಿದ್ವಲ್ಲ, ಟ್ರಾನ್ಸ್ಫರ್ ಆಗಿದೆ ಅಂತ ತಿಳ್ಕೊಂಡ್ವಲ್ಲ, ಎಲ್ಲಿಗೋಯ್ತು? ಎಲ್ಲಿಗೋಯ್ತು? ನಮ್ಮ ಚರ್ಚೆ ಪರ್ಫೆಕ್ಟ್ ಆಗಿದೆ. ಎಕ್ಸಾಕ್ಟ್ಲಿ. ಇವತ್ತು ಚುನಾವಣೆ ಫಲಿತಾಂಶ ಬರಕ್ಕಿಂತ ಮೊದಲು ನೀವು ಏನ್ ಚರ್ಚೆ ಈ ಚರ್ಚೆ ನಿಮ್ ಪವರ್ ಟಿವಿಯಿಂದ ಚರ್ಚೆ ಥ್ಯಾಂಕ್ ಯು ಸರ್. ಈ ಚುನಾವಣೆ ಫಲಿತಾಂಶ ಪ್ರತಿಪಕ್ಷ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಸ್ಪೆಸಿಫಿಕ್ ಆಗಿ ಚರ್ಚೆ ನಡೆಸಿದ್ವಿ. ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೇಲೆ ಪರಿಣಾಮ ಬೀರುತ್ತೆ. ಬಿಜೆಪಿ ಕಾಂಗ್ರೆಸ್ಸಿಗೆ ಇದು ಪ್ರತಿಷ್ಠೆ, ಕಾಂಗ್ರೆಸ್ಸಿಗೆ ಪ್ರತಿಷ್ಠೆ. ಆದ್ರೆ ಈಗ ಏನಾಯ್ತು, ಈಗ ಆ ಮೈತ್ರಿ ಪ್ರಶ್ನೆಗೀಡಾಗಿದೆ. ಓಟ್ ಕೊಡ್ತೀನಿ ಜೆಡಿಎಸ್ಗೆ ಅಂತ ಹೇಳಿ ಓಟ್ ಕೊಟ್ಟಿಲ್ಲ. ಹೌದು. ಎಲ್ಲೋದು? ಕೈ ಕೊಟ್ಟವ್ರು ಯಾರು? ಜೆಡಿಎಸ್ ಅಲ್ಲೇ ಕೈ ಕೊಟ್ಟವ್ರು ಯಾರು? ಆಯ್ತು, ಜಿ ಟಿ ದೇವೇಗೌಡ ಒಬ್ರು ಕಾಣಿಸ್ಕೊಂಡ್ರು, ಮಂಜುನಾಥ್ ಒಬ್ರು ಸರ್. ಮಂಜುನಾಥ್ ಅವರು ಒಬ್ರು ಯಾರು ಗೊತ್ತಾಗ್ಬೇಕು ಸರ್. ಯಾರು? ಯಾಕಾಗಿ? ಯಾರು ಅನ್ನೋಕ್ಕಿಂತ ಹೆಚ್ಚಾಗಿ ಯಾಕಾಗಿ ಹಂಗ ಮೈತ್ರಿಕತೆ ಇರುತ್ತಾ ಮುಂದೆ? ಈಗ ಒಂದೇ ನಿಮಿಷ ಮಾತಾಡ್ತೀನಿ. ಸಮೀಲಾ ಸರ್, ಐ ಆಮ್ ವೆರಿ ಸಾರಿ ಟು ಇಂಟರಪ್ಟ್. ಒಂದು ಮೈತ್ರಿಕತೆ ಏನಾಗುತ್ತೆ ಮುಂದೆ ಅನ್ನೋದರ ಜೊತೆಗೆ ಸರ್, ಜೆಡಿಎಸ್ ಕಥೆ ಏನಾಗುತ್ತೆ ಅಂತ ಹೇಳಿ ಸರ್. ಹೌದು, ಅಲ್ಲಿರೋರು ಯಾರು? 3 ಜನ ಅಡ್ಡ ಮತದಾನ ಮಾಡಿರೋರು ಜೆಡಿಎಸ್ ಉಚ್ಚಾಟಿತ ಶಾಸಕರು ಯಾರು ಅಲ್ಲ, ಅಲ್ಲಿ ಪಕ್ಷದ ಒಳಗಡೆನೆ ಇರೋರು. ವಾಟ್ ಅಬೌಟ್ ಜೆಡಿಎಸ್? ಸಿಟ್ಟಿಂಗ್ ಮೆಂಬರ್ಸ್. ಇದು ಪ್ರತಿಪಕ್ಷಗಳು ಪ್ರತಿಪಕ್ಷ ರಾಜಕಾರಣದ ಮೇಲೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ಸಿಗೆ ಪರ್ಯಾಯವಾಗಿ ರಾಜಕಾರಣ ಮಾಡೋದಕ್ಕೆ ಏನ್ ಮೈತ್ರಿ ಮಾಡ್ಕೊಂಡಿದ್ರು, ಈ ಮೈತ್ರಿಯ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ. ಹಳೆ ಮೈಸೂರಿನಲ್ಲಿ ಈ ಕಡೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದಂಗೆನೆ ಮತ್ತೊಮ್ಮೆ ಏನು ನಮ್ಮ ಪಕ್ಷವನ್ನು ಹಳೆ ಮೈಸೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಸ್ಬಿಟ್ಟು ಅದನ್ನ ಬೇರೂರ್ಬೇಕು ಅಂತ ಹೇಳಿದಕ್ಕೆ ಆತರ ಮಾಡೋದಕ್ಕೆ ಹೇಗೆ ಕುಮಾರಸ್ವಾಮಿ ಮತ್ತು ಅವ್ರ ಮಗ ಆ ಭಾಗದಲ್ಲೆಲ್ಲ ಸಂಚರಿಸಿ ಪಕ್ಷ ಸಂಘಟನೆ ಮಾಡ್ಕೊಂಡು ಜೋರಾಗಿ ಓಡಾಡೋದಕ್ಕೆ ಏನ್ ಪ್ರಯತ್ನ ಪಟ್ರು, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ. ಆ ಪಕ್ಷದಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಒಂಥರ ಅಸ್ಥಿರತೆ, ಡಿಸ್ಟೆಬಲೈಸ್ ಆಗುತ್ತೆ. ಈಗ ಏನೋ ಆಗ್ತಿದೆ ಜೆಡಿಎಸ್ ಅಲ್ಲಿ, 3 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಇನ್ನು ಯಾವ ತರ ಸ್ಥಿತಿಯೋ ಬಂದ್ಬಿಟ್ರ ನೀವು ಯಾಕಿದ್ದೀರ? ಅವ್ರು ಮೊದ್ಲೇ ಹೇಳಿದ್ದಾರೆ, ಅವ್ರು ನಮ್ ಬಾಗ್ಲು ಓಪನ್ ಇರುತ್ತೆ ಜೆಡಿಎಸ್ ಗೆ ಸ್ಪೆಸಿಫಿಕ್ ಆಗಿ ಅಂತ. ಬಟ್ ಈ ಎಲೆಕ್ಷನ್ ನೋಡಿದ್ಮೇಲೆ ಬಿಜೆಪಿಗೂ ನಮ್ ಬಾಗ್ಲು ಓಪನ್ ಇರುತ್ತೆ ಅಂತ ಅವ್ರು ಹೇಳ್ಬೋದು ಅಂತ ಅನ್ಸುತ್ತೆ. ಚೀಫ್ ಮಿನಿಸ್ಟರ್ ಭಾರತೀಯ ಜನತಾ ಪಕ್ಷದ ಶಾಸಕರಿಗೂ ಕೂಡ ಅಥವಾ ನಾಯಕರಿಗೂ ಕೂಡ ನಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನ ಮೆಚ್ಚಿ ಬಂದ್ರೆ ಈ ತರ ಹೌದು ಆಯ್ತಾ, ನಮ್ ಬಾಗ್ಲು ತೆಗ್ದಿರುತ್ತೆ ಅಂತ ಹೇಳಿದ್ರು ಹೇಳ್ಬೋದು. ಹೀಗಾಗಿ ಡೆಫಿನೆಟ್ಲಿ ಈ ಪ್ರತಿಪಕ್ಷಗಳು ಎಷ್ಟು ವೀಕ್ ಆಗಿವೆ, ಪ್ರತಿಪಕ್ಷ ರಾಜಕಾರಣ ಹೇಗೆ ಸ್ಟ್ರಾಟಜಿ ಇಲ್ದಲ್ಲಿ ಹೇಗೆ ಸೊರಗಿದೆ,
ಪ್ರತಿಪಕ್ಷಗಳ ನಡುವೆ ಸಮನ್ವಯತೆ ಹೇಗೆ ಇಲ್ಲ ಮತ್ತು ಪ್ರತಿಪಕ್ಷದ ಎಷ್ಟೊಂದು ದುರ್ಬಲವಾಗಿದ್ದಾರೆ ಮತ್ತು ಪ್ರತಿಪಕ್ಷಗಳಲ್ಲಿ ಒಗ್ಗಟ್ಟಿಲ್ಲ. 2 ಪಾಯಿಂಟ್ ನ ಜೊತೆಗೆ ನಾವು ಚರ್ಚೆಯನ್ನ ಆರಂಭ Exactly, ಸಮೀವುಲ್ಲಾ ಸರ್. 2 ಪಾಯಿಂಟ್. ಒಂದು JDS ನ ಒಗ್ಗಟ್ಟು. ಸಮೀವುಲ್ಲಾ ಸರ್, ಐಮ್ ಸೋ ಸಾರಿ, ಮಾತಾಡ್ತೀನಿ ಒಂದೇ ನಿಮಿಷ. ವಿಧಾನಸೌಧದಿಂದ ನಮ್ಮ ರಿಪೋರ್ಟರ್ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಒಟ್ಟು 6 ಶಾಸಕರಿಂದ ಅಡ್ಡ ಮತದಾನ ಆಗಿರೋದು. ಆರ್ ಯು ಆಡಿಬಲ್ ಆನಂದ್? 6 ಶಾಸಕರಿಂದ ಅಡ್ಡ ಮತದಾನ ಆಗಿರೋದು ದೋಸ್ತಿ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಮತ್ತು ಏನೆಲ್ಲ ಡೆವಲಪ್ಮೆಂಟ್ ಗಳು ಆಗ್ತಾ ಇದೆ ಆನಂದ್ ಅಲ್ಲಿ? ಸಿಂಧೂರ, ಈಗಷ್ಟೇ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಹೊರಬಿದ್ದಿರತಕ್ಕಂಥದ್ದು. ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಕೂಡ ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಗೆಲುವು ಸಾಧಿಸಿದ್ದಾರೆ. ಮತ್ತೆ ಇಲ್ಲಿ ಗೋವಿಂದರಾಜು ಅವರಿಗೆ ಸೋಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ JDS ನಿಂದ 3 ಶಾಸಕರು ಅಡ್ಡ ಮತದಾನ ಮಾಡಿರ್ತಕ್ಕಂಥ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಆ 3 ಶಾಸಕರು ಯಾರು ಅನ್ನೋದೇ ಇಲ್ಲಿ ಕುತೂಹಲ ಆಗಿರ್ತಕ್ಕಂಥದ್ದು. ಒಂದು ಕಡೆ ಹನೂರು ಮಂಜುನಾಥ್ ಅವರು ಹಾಗೆ GT ದೇವೇಗೌಡ ಅವರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳ್ಪಡ್ತಾ ಇತ್ತು. ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನೈತಿಕ ಒಂದು ಜವಾಬ್ದಾರಿಯಿಂದ ನಾವು ಮತದಾನವನ್ನ ಮಾಡಿದೀವಿ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಂಡಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿ ಅಡ್ಡ ಮತದಾನ ಮಾಡಿದವರು ಯಾರು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಇದ್ರ ಜೊತೆಗೆ ಬಿಜೆಪಿಯಿಂದಲೂ ಕೂಡ 3 ಶಾಸಕರು ಅಡ್ಡ ಮತದಾನ ಹಾಕಿರ್ತಕ್ಕಂಥದ್ದು ಇಲ್ಲಿ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಬಿಜೆಪಿ ಕಡೆಯಿಂದಲೂ ಕೂಡ ನಮಗೆ ಮತ ಬರುತ್ತೆ ಅನ್ನೋ ಶಾಸಕರನ್ನ ಸೆಳಿತಕ್ಕಂಥ ನಿಟ್ಟಿನಲ್ಲಿ. ಆನಂದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಡಿ. ಬಿಜೆಪಿ ಉಚ್ಚಾಟಿತ ಶಾಸಕರನ್ನ ಸೇರಿಸ್ಕೊಂಡು ಬಿಜೆಪಿಯಿಂದ 3 ಅಡ್ಡ ಮತದಾನ ಆಗಿದೆಯೋ ಅಥವಾ ಬಿಜೆಪಿದೇ 3 ಅಡ್ಡ ಮತದಾನ ಆಗಿದೆಯೋ ಉಚ್ಚಾಟಿತ ಶಾಸಕರನ್ನ ಬಿಟ್ಟು? ಉಚ್ಚಾಟಿತ ಶಾಸಕರನ್ನ ಹೊರತುಪಡಿಸಿ ಸಿಂಧೂರ ಇಲ್ಲಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಹಾಗಾಗಿ ಈಗ ಕೌಂಟಿಂಗ್ ಇರ್ತಕ್ಕಂಥದ್ದು ಬಿಜೆಪಿಯ ಸಂಖ್ಯಾಬಲ 62 ಇರ್ತಕ್ಕಂಥದ್ದು. ಈ 62 ಶಾಸಕರಲ್ಲಿ 3 ಅಡ್ಡ ಮತದಾನ ಮಾಡಿರತಕ್ಕಂಥ ಬಗ್ಗೆ ಈಗ ಗೊತ್ತಾಗಿರ್ತಕ್ಕಂಥದ್ದು. ಆ 3 ಶಾಸಕರು ಯಾರು ಅನ್ನೋದೇ ಕುತೂಹಲ. ಯತ್ನಾಳ್ ಅವರು ಉಚ್ಚಾಟಿತರಾಗಿದ್ರು ಕೂಡ ಬಿಜೆಪಿಗೆ ಮತ ಹಾಕೋದಾಗಿ ಸೂಚನೆಯನ್ನ ಕೊಟ್ಟಿದ್ರು. ಜೊತೆಗೆ ಅವರು ಕೇಂದ್ರ ನಾಯಕರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಅದರಂತೆ ಅವರು ಬಿಜೆಪಿಗೆ ಮತ ಹಾಕಿದ್ದಾರೆ. ಬಾಕಿ ಇರತಕ್ಕಂಥ ಶಾಸಕರು ಯಾರು ಅನ್ನೋದು ಇಲ್ಲಿ ಕುತೂಹಲ ಆಗಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಬಿಜೆಪಿಯ ಶಾಸಕರು ಕೂಡ ನಮಗೆ ಬೆಂಬಲವನ್ನ ಕೊಡ್ತಾರೆ, JDS ನಿಂದಲೂ ಕೂಡ ನಮಗೆ ಬೆಂಬಲ ಸಿಗುತ್ತೆ ಅನ್ನೋ ವಿಶ್ವಾಸದ ಮಾತುಗಳನ್ನ ಆಡಿದ್ರು. ಅದರಂತೆ ಬಿಜೆಪಿಯಿಂದ 3, JDS ಇಂದ 3 ಶಾಸಕರನ್ನ ಸೆಳಿತಕ್ಕಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿ ಬಹುತೇಕವಾಗಿ ಸಕ್ಸಸ್ ಆಗಿರ್ತಕ್ಕಂಥದ್ದು. ಈಗಷ್ಟೇ ಫಲಿತಾಂಶನೂ ಕೂಡ ಮುಕ್ತಾಯ ಆಗಿದೆ. ಕಾಂಗ್ರೆಸ್ ನಾಯಕರು ಕೂಡ ಈಗ ಫಲಿತಾಂಶವನ್ನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ DK ಶಿವಕುಮಾರ್ ಅವರು ಪರಿಷತ್ ಚುನಾವಣೆಯಲ್ಲಿ ಟ್ರಬಲ್ ಶೂಟರ್ ಅಂತ ಅವರು ಮತ್ತೊಮ್ಮೆ ಸಾಬೀತನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ DK ಶಿವಕುಮಾರ್ ಅವರು CM ಆದ ನಂತರ ಮೊದಲ ಚುನಾವಣೆ ಇದಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿಗೆ 3 ಮತಗಳ ಒಂದು ಕೊರತೆ ಇದ್ರು. ಆದಾಗ್ಯೂ ಕೂಡ ಮೊದಲ ಪ್ರಾಶಸ್ತ್ಯ ಇದರಲ್ಲೇ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡಿದ್ದಾರೆ. ಪಕ್ಷೇತರರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಹಾಗೆ ಬಿಜೆಪಿಯ ಉಚ್ಚಾಟಿತ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಒಂದು ಮತಗಳನ್ನು ಕೂಡ ತಮ್ಮ ಬೆಂಬಲಿತ ಅಭ್ಯರ್ಥಿಗೆ ಹಾಕಿಸ್ತಕ್ಕಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಸಕ್ಸಸ್ ಆಗಿರ್ತಕ್ಕಂಥದ್ದು. ಸದ್ಯ ಈಗಷ್ಟೇ ಫಲಿತಾಂಶ ಹೊರಬಿದ್ದಿದೆ. ಇನ್ನು ಅಧಿಕೃತ ಘೋಷಣೆ ಒಂದೇ ಬಾಕಿ ಇರ್ತಕ್ಕಂಥದ್ದು. ಸಿಂಧೂರ, ಒಟ್ಟಿನಲ್ಲಿ ಬಿಜೆಪಿ JDS ನ ಒಂದಷ್ಟು ಶಾಸಕರು ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಚರ್ಚೆಗಳು ಜೋರಾಗಿತ್ತು. ಈ ನಡುವೆ 3 ಶಾಸಕರು ಅಡ್ಡ ಮತದಾನವನ್ನ ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ರೆ ಮುಂದೆ ಪಕ್ಷಾಂತರ ಪರ್ವವೇ JDS ನಲ್ಲಿ ನಡೀಬಹುದು ಅನ್ನೋ ಒಂದು ಚರ್ಚೆ ಈಗ ಶುರುವಾಗಿರ್ತಕ್ಕಂಥದ್ದು. ಸಿಂಧೂರ, ಆಲ್ ರೈಟ್ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ಥ್ಯಾಂಕ್ ಯು ಆನಂದ್. ಸಮೀವುಲ್ಲಾ ಸರ್, ಒಂದು ಸರ್ ನಾನು ಇನ್ನೊಮ್ಮೆ ಹೇಳಕ್ ಇಷ್ಟಪಡ್ತೀನಿ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ನಾವು ಬಹಳ ಸಲ ಮಾತಾಡಿದೀವಿ ಸರ್. ಬಿಜೆಪಿಯ ಉಚ್ಚಾಟಿತ ಶಾಸಕರನ್ನ ಹೊರತುಪಡಿಸಿ ಬಿಜೆಪಿಯ 3 ಜನ ಇಲ್ಲಿ ಅಡ್ಡ ಮತದಾನ ಮಾಡಿರೋದು ಅಂತ ಹೇಳಿ ನನಗೆ ಈಗ ತಾನೇ ಇನ್ಫಾರ್ಮೇಶನ್ ಸಿಕ್ತು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ನಾವು ಯಾವಾಗ್ಲೂ ಮಾತಾಡ್ತಾನೆ ಇರ್ತೀವಿ ಸರ್. ಅದು ಮತ್ತೊಮ್ಮೆ ಪ್ರೂವ್ ಆಗಿದೆ ಸರ್ ಬಿಜೆಪಿ ವಿಚಾರದಲ್ಲಿ, ಕಾಂಗ್ರೆಸ್ ವಿಚಾರದಲ್ಲಿ. ಏನ್ ಹೇಳ್ತೀರಿ? ಅಲ್ಲ, ಹೊಂದಾಣಿಕೆ ರಾಜಕಾರಣನೇ. ಮತ್ತೆ ಇಂಥ ವ್ಯಕ್ತಿಗತ ಹೊಂದಾಣಿಕೆ ಅಥವಾ ಅಧಿಕಾರ ರಾಜಕಾರಣದಲ್ಲಿ ಹೊಂದಾಣಿಕೆನೆ ಇಂಥದ್ದೊಂದು ವಿದ್ಯಮಾನಕ್ಕೆ ಮುಖ್ಯವಾದಂತಹ ಕಾರಣ. ನಮಗೆ ಈ ರಿಸಲ್ಟ್ ಇಂದ ನಮಗೆ ಕ್ಯಾಟಗಾರಿಕಲ್ ಆಗಿ ಗೊತ್ತಾಗ್ತಾ ಇದೆ ಈ ರಿಸಲ್ಟ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರತಿಪಕ್ಷಗಳಲ್ಲಿ ಬಿಗಿ ಇಲ್ಲ. ನಿಮ್ಮ ರಿಪೋರ್ಟರ್ ಅವರು ಆನಂದ್ ಅವರು ಹೇಳ್ತಾ ಇದ್ರು, ಬರುವ ದಿನಗಳಲ್ಲಿ ಪಕ್ಷಾಂತರ ಪರ್ವಕ್ಕೆ ಕಾರಣ ಆಗುತ್ತೆ. ತುಂಬಾ ಇಟ್ ಇಸ್ ಅ ಗುಡ್ ಇಂಟರ್ಪ್ರಿಟೇಷನ್. ಅದು ಮುಂದೆ ರಾಜಕೀಯ ವಿಧಾನಗಳ ಸುಳಿವನ್ನ ಹಿಡಿದು ಬಿಟ್ಟು. ಒಂದೇ ನಿಮಿಷ ಸಮೀವುಲ್ಲಾ ಸರ್, ಮಾತಾಡ್ತೀನಿ.
ಈ ಗೆಲುವು ಸಮಸ್ತ ಕಾರ್ಯಕರ್ತರಿಗೆ ಅರ್ಪಿಸುತ್ತೇನೆ. ಅವರಿಗೆ ಸಂದಂತ ಗೆಲುವು. ನಿಮ್ಗೆ ಎಷ್ಟು ಮತಗಳು ಬಂದವು ಸರ್? ಸರ್ ನಿಮಗೆ ಎಷ್ಟು ಮತಗಳು ಬಂದವು? ನಮಗೆ ಒಳ್ಳೆಯ ಗೆಲುವು. ಹೇಳಿ ಮತಗಳನ್ನ ಗೆಲುವು 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಒಳ್ಳೆಯ ಗೆಲುವು. ಈ ಗೆಲುವು ವೈಯಕ್ತಿಕ ನಾನು ಕಾರ್ಯಕರ್ತರಿಗೆ ಖಂಡಿಸ್ತಾ ಇದ್ದೇನೆ. ಇದು ಕಾರ್ಯಕರ್ತರ ಗೆಲುವು. ಮತಗಳ ಬಗ್ಗೆ ಅಧಿಕೃತವಾಗಿ ಪಾರ್ಟಿ ಹೇಳ್ತದೆ. ತಾವು ಸರ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತಾರೆ. ಪಕ್ಷ ನಿಮ್ಮನ್ನ ಕೇರಳದಲ್ಲಿ ನಿಮ್ಮ ಕೆಲಸವನ್ನು ನೋಡಿ ಬೇರೆ ಬೇರೆ ನಿಮಗೆ ಬಂದ ಮಾಹಿತಿ ಪ್ರಕಾರ ನಿಮಗೆ ಎಷ್ಟು ಮತಗಳು ಬಂದು ಮತ್ತು ಅಡ್ಡ ಮತದಾರರ ಸಂಖ್ಯೆ ವ್ಯಕ್ತಪಡಿಸತಕ್ಕಂಥದ್ದು ವಿನಯ್ ಕಾರ್ತಿಕ್ ಗೆದ್ದಿದ್ದಾರೆ. 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಸರ್ ಬಿಜೆಪಿ ಜೆಡಿಎಸ್ ಇಂದ ಅಡ್ಡ ಮತದಾನ ಆಗಿರೋದು ನಿಜವಾ? ತಾವು ಒಳಗಡೆ ಇದ್ರೆ ಅದು ನಾನು ಹೇಳಕ್ಕೆ ಬರೋಲ್ಲ. ಅದು ಪಾರ್ಟಿ ಹೇಳ್ತದೆ. ಯಾಕೆ ನನ್ನ ಕೇಳಿಸ್ತಾ ಇದ್ದೀರಿ? ಪಾರ್ಟಿ ಹೇಳ್ತದೆ. ನಾನು ಗೆದ್ದ ಅಭ್ಯರ್ಥಿ ಅಷ್ಟೇ. ನನ್ನ ಸಂತೋಷವನ್ನು ಪ್ರಕಟಿಸ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಆಲ್ ರೈಟ್, ಒಂದೇ ಒಂದು ನಿಮಿಷ ನನಗೆ ಒಂದು ವಿಚಾರ ಹೇಳಿ ಜಯದೇವ್ ಆ್ಯಂಡ್ ನಂದನ್ ಕಶ್ಯಪ್ ಅವರೇ. ನಂದನ್ಗಿಂತನೂ ಜಯದೇವ್ ಅವರು ಹೇಳಬೇಕು. ಒಂದು ಸರ್, ಆನಂದ್ ಹೇಳ್ತಾ ಇದ್ರು ಉಚ್ಚಾಟಿತರನ್ನ ಬಿಟ್ಟು 3 ಜನ ಎಕ್ಸ್ಟ್ರಾ ಹಾಕಿದ್ರು ಓಟಿವ್ ಅಂತ ಹೇಳಿ. ಏನು ನಿಮ್ಮ ಮೈತ್ರಿ ಕತೆ ಏನು? ನಿಮ್ಮ ಇವ್ರ ಕತೆ, ನಿಮ್ಮ ಬಿಜೆಪಿ ಅವ್ರ ಕತೆ ಏನು? ಏನಾದ್ರು ಕಾಂಗ್ರೆಸ್ಗೆ ಹೋಗಕ್ಕೆ ರೆಡಿ ಇದ್ದೀರಾ? ಏನ್ ಕತೆ? ಇಟ್ ಇಸ್ ನಾಟ್ ಅ ತಮಾಷೆ ವಿಚಾರ ಅಲ್ಲ ರೀ ಇದು. ಒಂದು ಪರಿಷತ್ ಚುನಾವಣೆಯಲ್ಲಿ ನನಗನ್ಸುತ್ತೆ. ಮತ್ತೆ ಇನ್ನೊಂದು ಹೇಳಿದ್ರು ಸರ್, ಮೊದಲ ಪ್ರಾಶಸ್ತ್ಯದ ಓಟ್ಗಳಲ್ಲೇ ಗೆದ್ದಿದ್ದಾರೆ ಅಂತ ಹೇಳಿ. ಇಲ್ಲಿ 2ನೇ ಪ್ರಾಶಸ್ತ್ಯ JDS ಹೋಗೇ ಇಲ್ಲ ಸರ್. ಇಲ್ಲಿ ಸಿದ್ದೂರವ್ರು ಹೇಳ್ಬಿಡು ಒಂದು ನಿಮಿಷ. ಹೇಳಿ ಖಂಡಿತ ಶಾಸಕರು ನಿಂತಿದ್ದಾರೆ. ಮತ ಕೊಟ್ಟಂತ ಶಾಸಕರಿಗೆ ಕೃತಜ್ಞತೆ. ನನಗೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದಂತ ಪಕ್ಷದ ವರಿಷ್ಠರು, ಹೈಕಮಾಂಡ್, ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಅವರು, ಸಂತೋಷ್ ಜಿ ಅವರು, ಮತ್ತೆ ನಮ್ಮ ಎಲ್ಲ ವರಿಷ್ಠರು ಸೇರಿ ಇವತ್ತು ಹಿರಿಯರು ನನಗೆ ಇಂಥ ಒಂದು ಅವಕಾಶವನ್ನ, ರಾಧಾಮೋಹನ್ ರವರು ಎಲ್ಲರೂ ಕೂಡ ಇವತ್ತು ನನ್ನನ್ನು ಕೈ ಹಿಡಿದು ವಿಧಾನಸೌಧದತ್ತ ನಡೆಸಿದ್ದಾರೆ. 2 ಬಾರಿ ಸೋತಿದೆ. ಆ ನೋವು ನನ್ನನ್ನು ಕಾಡ್ತಾ ಇದ್ದು, ಆ ನೋವನ್ನು ಪಕ್ಷ ಸಮನ ಮಾಡಿದೆ. ಪಕ್ಷಕ್ಕೆ ಕೊನೆಯ ಉಸಿರಿರುವವರೆಗೆ ನಾನು ಒಬ್ಬ ಸೇವಕನಾಗಿ ಋಣಿಯಾಗಿದ್ದೆ. ಸರ್, ಆಮೇಲೆ ನಿಮ್ಮ ಬಿಜೆಪಿಯಿಂದ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಅದನ್ನೆಲ್ಲ ಹೈಕಮಾಂಡ್ ಗಮನಿಸುತ್ತೆ. ಗೊತ್ತಿಲ್ಲ. ಕಾಂಗ್ರೆಸ್ ಅವರು ಏನಾದ್ರು ಅವ್ರಿಗೆ ಆಪರೇಷನ್ ಮಾಡಿದ್ರ? ಗೊತ್ತಿಲ್ಲ. ಮತ್ತೆ ನಿಮ್ಮ ಮೈತ್ರಿ ಅಭ್ಯರ್ಥಿನೂ ಕೂಡ ಸೋಲ್ಕೊಂಡಿದ್ದಾರೆ ಸರ್. ಅಲ್ಲೂ ಕೂಡ ಅದೆಲ್ಲವನ್ನು ವರಿಷ್ಠರು ನೋಡ್ತಾರೆ ಸರ್. ವರದಿಗಾರರು ಹೇಳ್ತಿದ್ದಾರೆ 3 ಜನ ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ಬಿಜೆಪಿಯ ರಾಜ್ಯದ ನಾಯಕತ್ವವನ್ನು ಸಾರಾಸಗಟಾಗಿ ಅವರ ಶಾಸಕರೇ ತಿರಸ್ಕರಿಸಿದ್ದಾರೆ. ನಮಗೆ ಈ ನಾಯಕರು ಅವಶ್ಯಕತೆ ಇಲ್ಲ, ನಮಗೆ ಈ ನಾಯಕರು ಬೇಡ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ದೃಢವಾಗಿದೆ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಅಧಿಪತನ ನಮ್ಮ ರಾಜ್ಯದಿಂದಲೇ ಸ್ಟಾರ್ಟ್ ಆಗಿದೆ. 28ಕ್ಕೂ ಕಾಂಗ್ರೆಸ್ ಸರ್ಕಾರ, 29ಕ್ಕೂ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಕ್ಕೆ ಇದು ಒಂದು ಮೈಲಿಗಲ್ಲು ಮೇಡಮ್. ಇದು ಆಪರೇಷನ್ ಹಸ್ತ ಆಗಿರಬಹುದು, ಅನುದಾನ ಅದು ಬೇರೆ ಬೇರೆ. ಅಲ್ಲ, ಅವರೆಲ್ಲ ಹೆಂಗೆ ನೆಪಗಳು. ಹೇಳ್ತೀರಿ ನಾನು operation ಕಂಪ್ಲೀಟ್ ಹಸ್ತ ಅಲ್ಲ, ನಾನು ಅಂತ ಕಂಪ್ಲೀಟ್ ಒಂದು ಮಾಡ್ತೇನೆ. ಮಾತು ಅಡ್ಡ ಮತದಾನ ಆಗಿದೆಯಲ್ಲ, ಯಾರು 3 ಜನ ಅಂತೇಳಿ ಗುರುತಿಸಿ ಪಕ್ಷದ ರಾಜಕೀಯದಲ್ಲಿ ಎಲ್ಲವೂ ಹೈಕಮಾಂಡ್, ನಡೀತವೆ. ರಾಜ್ಯಾಧ್ಯಕ್ಷರು ನೀವು ಅಲ್ವಾ operation? ಕಂಪ್ಲೀಟ್ ಮಾಡ್ತೀನಿ. ಅದನ್ನ ಬಹಳ ಗಂಭೀರವಾಗಿ ತಗೊಳ್ತಾ. ಯಾಕೆಂದ್ರೆ STS ಶಿವರಾಮ್ ಹೆಬ್ಬಾರ್ ಅವ್ರನ್ನೇ ನಾವು ವೋಟ್ ಮಾಡಿ ನಮ್ಮ ಪಕ್ಷದವರು ಕೇಳಿಲ್ಲ ಅಂತ ಹೇಳಿದ್ರು. ಯಾರು ಪಕ್ಷದ ಚೌಕಟ್ಟನ್ನು ಮೀರಿ ಇರ್ತಾರೆ ಅವ್ರ ಬಗ್ಗೆ ನಾವು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. 3 ಜನ ಬಗ್ಗೆ ಗಂಭೀರವಾಗಿ ಏನ್ ಶಿಸ್ತು ತಗೊಳ್ಬೇಕು. ಐ ಥಿಂಕ್ ಎಲ್ಲ ಏನು ಯಾವುದೂ ಇಲ್ಲ ವ್ಯವಹಾರ. ಡೈರೆಕ್ಟ್ ನಮ್ಗೆ ಕೆಲಸ ಕಾರ್ಯಗಳು ನೋಡಿ ನಮ್ ಜನ ಮತ ಹಾಕಿದ್ದಾರೆ, ನಾವು ಸಮೀವುಲ್ಲಾ ಸರ್,
ಹೇಳಿ. ಸರ್ ನಿಮ್ದು ಅಂದ್ರೆ ನಾವು ಆರಂಭದ ಸುಮಾರು 1.25 ತಾಸಿಂದನೂ ನಾವೇನ್ ಎಕ್ಸಾಕ್ಟ್ ಆಗಿ ನಾವು ಚರ್ಚೆ ಮಾಡಿದ್ವಿ ಸರ್, ಮೈತ್ರಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಜೆಡಿಎಸ್ ಸೋತ್ರೆ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಜೆಡಿಎಸ್ ಮೇಲೆ ಒಲವಿದೆ, ಮೈತ್ರಿ ಮೇಲೆ ಒಲವಿದೆ, ಇವರ ಆತ್ಮಸಾಕ್ಷಿ ಮೈತ್ರಿ ಆತ್ಮಸಾಕ್ಷಿ ಎಷ್ಟಿದೆ ಅನ್ನೋದು ಗೊತ್ತಾಗಿದೆ ಸರ್ ಈಗ 100%. ಸರ್, ಅದು JDS ನಾಯಕರು ಕುರಿತು ಚರ್ಚೆಯನ್ನ ಮಾಡ್ಕೋಬೇಕಾಗಿರೋದಕ್ಕೆ ಇದು ಕಾಲ. ಮೈತ್ರಿ ಇರ್ಬೇಕೋ ಬಿಡ್ಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ಇದು ಕಾಲ. ಹಾಗೇನೆ ಬಿಜೆಪಿನಲ್ಲಾಗಿರುವ ಅಡ್ಡ ಮತದಾನಕ್ಕೆ ಹೊಣೆ ಯಾರು, ಅಕೌಂಟಬಿಲಿಟಿನ ಯಾರಿಗೆ ಫಿಕ್ಸ್ ಮಾಡ್ತಾರೆ? ಇಟ್ ವಿಲ್ ಲೀಡ್ಸ್ ಟು ಎ ಬಿಗ್ ಡೆವಲಪ್ಮೆಂಟ್ ಇನ್ ಬಿಜೆಪಿ. ಜೆಡಿಎಸ್ ಅಲ್ಲಿ ಬಿಡಿ, ಬಿಜೆಪಿಯಿಂದ ಅಡ್ಡ ಮತದಾನ ಆಗಿದೆ ಅಲ್ವಾ, ಶಾಸಕರ ಮೇಲೆ ಕಂಟ್ರೋಲ್ ಇಲ್ವಲ್ವಲ್ಲ, ನಾಯಕರು ಏನ್ ಮಾಡ್ತಿದ್ರು, ಯಾಕೆ ಕೋಆರ್ಡಿನೇಷನ್ ಮಾಡಿದ್ರು, ಯಾಕೆ ಕೊನೆಗಳಿಗೆನಲ್ಲಿ ಅಡ್ಡ ಮತದಾನದ ಸುಳಿವು ಸಿಕ್ಬಿಟ್ಟೆ ಅನ್ನೋದು 2 ವೋಟ್ ಎಕ್ಸ್ಟ್ರಾ ಹಾಕಿಸ್ಕೊಂಡ್ರ, ಗೊತ್ತಿತ್ತ ಅಡ್ಡ ಮತದಾನ ಅಂದ್ರೆ ಎಷ್ಟು ಮಟ್ಟಿಗೆ ಅದ್ರ ಮೇಲೆ ಕಂಟ್ರೋಲ್ ಇದೆ. ಹೀಗಾಗಿ ಈ ಡೆವಲಪ್ಮೆಂಟ್ ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯ ಘಟಕದಲ್ಲಿ ದೊಡ್ಡ ವಿದ್ಯಮಾನಗಳಿಗೆ ಕಾರಣ ಆಗುವ ಸಾಧ್ಯತೆ ಹೆಚ್ಚಿದೆ. ಆ ದೊಡ್ಡ ವಿದ್ಯಮಾನಗಳಿಗೆ ಯಾವ ದೊಡ್ಡ ನಾಯಕರು ಬಲಿಯಾಗ್ತಾರೋ ಅದು ಗೊತ್ತಿಲ್ಲ, ಟೂ ಅರ್ಲಿ ಟು ಸೇ ದಿಸ್. ಆದ್ರೆ ಒಂದು ದೊಡ್ಡ ಡೆವಲಪ್ಮೆಂಟ್ಗೆ ಇದು ಕಾರಣ ಆಗುತ್ತೆ. ಇನ್ನು JDS ನವರು ಅವರು ತಮ್ಮ ನಾಯಕರನ್ನ ಹೇಗೆ ಇಟ್ಕೋತಾರೆ, ತಮ್ಮ ಕಾರ್ಯಕರ್ತರನ್ನ ಹೇಗೆ ಇಟ್ಕೋತಾರೆ, ಅವ್ರಿಗೆ ಏನ್ ಉತ್ತರವನ್ನು ಕೊಡ್ತಾರೆ, ಮತ್ತು ಕೈ ಕೊಟ್ಟವರಿಗೆ ಏನ್ ಮಾಡ್ತಾರೆ ಅದು ಪ್ರೂವ್ ಮಾಡೋದು, ಅದೊಂದು ತಲೆನೋವು, ತುಂಬಾ ಕಷ್ಟ ಅದು ಪ್ರೂವ್ ಮಾಡೋದು. ಕೈ ಕೊಟ್ಟವರಿಗೆ ಏನ್ ಮಾಡ್ತಾರೆ, ಇಂಥದ್ದೆಲ್ಲ ದೊಡ್ಡ ಪ್ರಶ್ನೆಗಳು ಉದ್ಭವ ಆಗಿರ್ತವೆ. ಜಾಸ್ತಿ JDS ಹೆಚ್ಚು ಡೆವಲಪ್ಮೆಂಟ್ ಏನು. ಆಮೇಲೆ ಸಮೀವುಲ್ಲಾ ಸರ್, ಈಗ JDS ನಲ್ಲಿ ಅಡ್ಡ ಮತದಾನ ಮಾಡಿದವ್ರಿಗೆ 1 ನಿಮಿಷ ಸಮೀವುಲ್ಲಾ ಸರ್ ಪ್ಲೀಸ್ ನನಗೋಸ್ಕರ ನನಗೆ 29 ಮತಗಳು ಬಂದಿದೆ, ಒಂದೇ ಒಂದು ಮತ ತಿರಸ್ಕೃತ ಆಗಿದೆ. ಮತ್ತು ನಮ್ಮ ಇನ್ನೊಬ್ಬ ಅಭ್ಯರ್ಥಿಯಾಗಿದ್ದಂಥ ಲಿಂಗರಾಜ್ ಪಾಟೀಲ್ ಅವರಿಗೆ 1 ಮತದ ಕೊರತೆ ಆಗಿದೆ. ಇವೆಲ್ಲ ವಿಚಾರವನ್ನು ಹೈಕಮಾಂಡ್ ನೋಡುತ್ತೆ. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿಯ 2 ಅಭ್ಯರ್ಥಿ ನಾವು ಸರ್ ಬಿಜೆಪಿಯಿಂದ ಎಷ್ಟು ಮತ ಕ್ರಾಸ್ ವೋಟಿಂಗ್ ಆಗಿದೆ ಸರ್? ಅದು ಗೊತ್ತಿಲ್ಲ, ಅದೆಲ್ಲ ನಮ್ಮ ತಿರಸ್ಕೃತ ಆಗಿರೋದು ಎಷ್ಟು ಮತ ಸರ್? ಒಂದೇ ಅದು ತಿರಸ್ಕೃತ ಆಗಿದ್ದು ತಮ್ಮ ಯಾರು? ನಂದು. ಅದಕ್ಕೆ ನಿಮ್ದು 29 ಮತ, ನಿಮಗೆ 30 ಫಿಕ್ಸ್ ಆಗಿತ್ತು, 29 ಓಟು ಬಂದಿತ್ತು. ಪಾಟೀಲ್ ಅವ್ರಿಗೆ 3 ಮತ ಶಾರ್ಟೇಜ್ ಆಗಿದೆ. ಪಾಟೀಲ್ ಅವ್ರಿಗೆ 3 ಮತ ಶಾರ್ಟೇಜ್, 3 ಅಲ್ಲ, 1 ಶಾರ್ಟೇಜ್ ಆಗಿದೆ, 3 ಬರಬೇಕಾಗಿತ್ತು. ಅದನ್ನೆಲ್ಲ ನಮ್ಮ ಹೈಕಮಾಂಡ್. ಆದ್ರೆ ಈಗ ನೀವು ಹೈಕಮಾಂಡ್ ಗಮನ ತರ್ತೀರಾ? ಖಂಡಿತ ತರ್ತೀವಿ, ತರದೇ ಹೋದ್ರೆ ಆಲ್ರೆಡಿ ಹೋಗಿರುತ್ತೆ. ಈಗ ಯಾರು ಇರ್ಬೋದು ಸರ್ ಅಂತ ನಿಮ್ಗೆ ನೀರ್ ಸಾಧಿಸಿದ ಯಾರು ಇರ್ಬೋದು ಸರ್ ನಿಮ್ಮ ಪಕ್ಷದ? ಗೊತ್ತಿಲ್ಲ, ಅದೆಲ್ಲವೂ ನಮ್ಮ ವರಿಷ್ಠರು. ಅವ್ರು ಮಾದರಿ ವ್ಯಾಪಾರ ಆಗಿದ್ದಾರೆ ಅಂತ ಪಕ್ಕ ಅಲ್ವಾ ಸರ್? ನಮಗೆ ಗೊತ್ತಿಲ್ಲ, ಎಲ್ಲವನ್ನು ವರಿಷ್ಠರೇ ಗಮನಿಸ್ತಾರೆ. ನಾವು ಓಟಿಗಾಗಿ ನಮ್ಮ ಶಾಸಕರ ಮುಂದೆ ನಿಂತಿದ್ದು, ಶಾಸಕರು ಇವರಿಗೆ ಓಟನ್ನು ಕೊಟ್ಟು ಗೆಲ್ಲಿಸಿದ್ದಾರೆ, ಅವರಿಗೆ ಕೃತಜ್ಞತೆಗಳು. ನನ್ನ ಪಕ್ಷದ ಹಿರಿಯರಿಗೆ, ಕೋರ್ಕವಿಜಿಯವರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ, ಯಡಿಯೂರಪ್ಪನವರಿಗೆ, ವರಿಷ್ಠರಾದಂಥ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ರವರಿಗೆ, ರಾಷ್ಟ್ರೀಯ ಸಂಘಟನಾ ಪ್ರಧಾನಿ ಸಂತೋಷ್ ಜಿ ಅವರಿಗೆ, ರಾಧಾಮೋಹನ್ ರವರಿಗೆ, ವಿಶೇಷವಾಗಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಪ್ರಜಾಪ್ರಭುತ್ವದ ಸುಂದರತೆಯನ್ನು ಅರಳಿಸಲು ವಿಧಾನಸೌಧವನ್ನು ಪ್ರವೇಶಿಸಬೇಕೆಂಬ ನಿಜವಾದ ಸಾಮಾಜಿಕ ನ್ಯಾಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಆಯ್ಕೆ ಮಾಡಿಸುವ ಮೂಲಕ ಸಾಕ್ಷೀಕರಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್ ಖಂಡಿತ ಸರ್, ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಬಿಜೆಪಿ ಅವರು ಯಾವಾಗಲೂ ಹೇಳ್ತಾರೆ. ಕ್ರಾಸ್ ವೋಟಿಂಗ್ ಮಾಡೋದು ಡಿಫರೆನ್ಸ್ ಆಗಿದ್ರೆ ಅದೆಲ್ಲವನ್ನೂ ನಮ್ಮ ವರಿಷ್ಠರು ಗಮನಿಸ್ತಾರೆ. ನಮ್ಮ ರಾಜ್ಯಾಧ್ಯಕ್ಷ ಕೇಳಿ, ನಮ್ಮ ವಿರೋಧ ಪಕ್ಷದ ನಾಯಕರು. ಓಕೆ, ತಾವು ಈಗಾಗಲೇ ರಘುಪತಿ